ಧುರಂಧರ್ 2 ಈ ಚಿತ್ರ ಮಾರ್ಚ್ 19ನೇ ತಾರೀಕು ರಿಲೀಸ್ ಆಯಿತು. ಅದಕ್ಕೂ ಮುಂಚೆ ಪೇಯ್ಡ್ ಪ್ರೀಮಿಯರ್ ಶೋ ಇತ್ತು. ಸೊ ಈ ಒಂದು ಶೋದಿಂದ ಎಷ್ಟು ದುಡ್ಡು ಬಂತು, ಹಾಗೆಯೇ ಮೊದಲ ರಿಲೀಸ್ ಅಥವಾ ಮೊದಲ ದಿನದ ರಿಲೀಸ್ ಏನಿದೆ ಅದರಿಂದ ಎಷ್ಟು ದುಡ್ಡು ಬಂತು, ಟೋಟಲ್ ದುಡ್ಡು ಎಷ್ಟು ಬಂತು ಅನ್ನೋದೊಂದು, ಹಾಗೆಯೇ ಉಸ್ತಾದ್ ಭಗತ್ ಸಿಂಗ್ ಸಿನಿಮಾ ಬಂತು, ಅದರ ಕಲೆಕ್ಷನ್ ವೈಸ್ ಎಷ್ಟಾಗಿತ್ತು ಅನ್ನೋಂಥದ್ದು. ಇನ್ನು ಕನ್ನಡದ ಲವ್ ಮಾಕ್ಟೇಲ್ 3 ಈ ಚಿತ್ರ ಬಂತು. ಸೊ ಎಷ್ಟು ಫಸ್ಟ್ ಡೇ ಕಲೆಕ್ಷನ್, ಹಾಗೆಯೇ ಯಾವ ಥರದ್ದು ಇದರ ಒಂದು ಒಟ್ಟು ಚಿತ್ರಣ ಇದೆ ಅನ್ನುವಂಥದ್ದು. ಸೊ ಈ 3 ಚಿತ್ರದ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ನಾನು ನಿಮಗೆ. ಸೊ ಫಸ್ಟು ಧುರಂಧರ್ 2 ಸಿನಿಮಾ. ಈ ಚಿತ್ರದ ಮೊದಲ ದಿನದ ಕಲೆಕ್ಷನ್ ಲೆಕ್ಕ, ಅಂದಾಜು ಲೆಕ್ಕ ಎಷ್ಟಂದರೆ 102.55 ಕೋಟಿ. ಇದು ಮೊದಲ ದಿನದ ಕಲೆಕ್ಷನ್ ಅನ್ನುವಂಥದ್ದು ನಮಗೆ ಮಾಹಿತಿ ಸಿಗುತ್ತೆ. ಆದರೆ ಒಂದು ಅಂದಾಜಿತ್ತು, ಮೊದಲ ದಿನವೇ ಈ ಚಿತ್ರದ ಕಲೆಕ್ಷನ್ 200ರಿಂದ 300 ಹೋಗುತ್ತೆ ಅನ್ನುವಂಥದ್ದು. ಸೊ ಈಗ ಅದು ಸುಳ್ಳಾಗಿದೆ, ಬಟ್ ಇನ್ನು ಒಂದಿನ ಆದರೆ ಅದನ್ನು ದಾಟಬಹುದೇನೋ ಅನಿಸುತ್ತೆ. ಸೊ ಈ ಚಿತ್ರದ ಇಷ್ಟ ಆದರೆ ಇದರ ಪೇಯ್ಡ್ ಪ್ರೀಮಿಯರ್ ಶೋದಿಂದ ಬಂದಂಥ ದುಡ್ಡು ಎಷ್ಟಂದರೆ 44 ಕೋಟಿ ಅನ್ನುವಂಥದ್ದು ನಮಗೆ ಸಿಗುವಂಥ ಮಾಹಿತಿ. ಸೊ ಇನ್ನು ಒಟ್ಟು ಟೋಟಲ್ ಅಂತ ಬಂದಾಗ 146.55 ಕೋಟಿ ಈ ಒಂದು ಚಿತ್ರದ ಕಲೆಕ್ಷನ್ ಆಗಿದೆ ಅನ್ನುವಂಥದ್ದು ನಮಗೆ ಸಿಗುವಂಥ ಮಾಹಿತಿ. ಸೊ ಇನ್ನೂ ಜಾಸ್ತಿನೇ ಇರ್ಬೋದು, ಯಾಕಂದರೆ ಅಂದಾಜು ಲೆಕ್ಕ ಅಂದಾಗ ಹೆಚ್ಚು ಕಡಿಮೆ ಆಗುತ್ತೆ ಅನ್ನುವಂಥದ್ದು ಒಟ್ಟು ವಿಚಾರ. ಇನ್ನು ಉಸ್ತಾದ್ ಭಗತ್ ಸಿಂಗ್ ಸಿನಿಮಾ, ಪವನ್ ಕಲ್ಯಾಣ್ ಅಭಿನಯದ ಸಿನಿಮಾ, ಶ್ರೀಲೀಲಾ ಇದ್ದಂಥ ಸಿನಿಮಾ. ಈ ಚಿತ್ರದ ಮೊದಲ ದಿನದ ಕಲೆಕ್ಷನ್ ಎಷ್ಟಪ್ಪ ಅಂತಂದರೆ 31.50 ಕೋಟಿ ಈ ಚಿತ್ರದ ಮೊದಲ ದಿನದ ಕಲೆಕ್ಷನ್. ಇನ್ನು ಇಂಡಿಯಾ ಅಂದರೆ ಭಾರತದ ಒಟ್ಟು ಲೆಕ್ಕ ಅಂತ ಬಂದಾಗ 37.50 ಕೋಟಿಯಷ್ಟು ಈ ಚಿತ್ರಕ್ಕೆ ಕಲೆಕ್ಷನ್ ಆಗಿರುವಂಥದ್ದು. ಇನ್ನು ವರ್ಲ್ಡ್ ವೈಡ್ ಕೂಡ ಇದು ಸಿನಿಮಾ ರಿಲೀಸ್ ಆಗಿದೆ, ಅಲ್ಲಿಯ ಲೆಕ್ಕ ಅಂತ ಬಂದಾಗ 52 ಕೋಟಿ ಈ ಚಿತ್ರಕ್ಕೆ ಕಲೆಕ್ಷನ್ ಆಗಿದೆ ಮೊದಲ ದಿನದ ಲೆಕ್ಕ ಅಂಥೇಳಿ ನಾವು ಹೇಳಬಹುದು. ಇನ್ನು ಟೋಟಲ್ ಈ ಸಿನಿಮಾದ ಟಿಕೆಟ್ ಸೇಲ್ ಆಗಿರುವಂಥದ್ದು ಅಂತ ಬಂದಾಗ 4 ಕೋಟಿ ಅನ್ನೋಕ್ಕಿಂತ 4,19,000 ಇರುವಂಥದ್ದು. 4.19 ಲಕ್ಷ ಈ ಚಿತ್ರದ ಕಲೆಕ್ಷನ್ ಅಲ್ಲ, ಇದು ಟಿಕೆಟ್ ಲೆಕ್ಕ. ಸೊ ಅಷ್ಟು ಈ ಚಿತ್ರಕ್ಕೆ ಟಿಕೆಟ್ ಸೇಲ್ ಆಗಿತ್ತು. ಇನ್ನು ನಾವು ಇದನ್ನು ಕಂಪೇರ್ ಮಾಡಿದರೆ, ಧುರಂಧರ್ 2 ಚಿತ್ರ ಕಂಪೇರ್ ಮಾಡಿದರೆ 12.5 ಲಕ್ಷದಷ್ಟು ಟಿಕೆಟ್ ಸೇಲ್ ಆಗಿತ್ತು ಧುರಂಧರ್ 2. ಇನ್ನು ನಾವು ಕನ್ನಡದ ಲವ್ ಮಾಕ್ಟೇಲ್ 3 ಚಿತ್ರಕ್ಕೆ ಸಂಬಂಧಪಟ್ಟ ಬರೋಣ. ಸೊ ಈ ಚಿತ್ರದ ಕಲೆಕ್ಷನ್ ಲೆಕ್ಕ ಅದು ಈ ಎರಡೂ ಚಿತ್ರದ ಅಬ್ಬರದ ನಡುವೆ ಎಷ್ಟಾಯಿತು ಅನ್ನುವಂಥ ಪ್ರಶ್ನೆ ಇದೆ. ಸೊ ಒಳ್ಳೆಯ ಸಿನಿಮಾ, ಒಳ್ಳೆಯ ಚಿತ್ರವನ್ನು ನೋಡಿದಂಥ ಪ್ರೇಕ್ಷಕರು ಉತ್ತಮವಾದ ರೆಸ್ಪಾನ್ಸ್ ಕೊಟ್ಟು ಹೋಗಿರುವಂಥದ್ದು. ನಿಧಾನಕ್ಕೆ, ತುಂಬ ಆಳಕ್ಕೆ, ಮನಸ್ಸಿನ ತುತ್ತ ತುದಿಗೆ ಹೋಗಿ ಮುಟ್ಟುವಂಥ ಸಿನಿಮಾ ಇದು. ಸೊ ಕಲ್ಲನ್ನು ಕರಗಿಸಿ ಅಳಿಸುವಂತಹ ಒಂದು ಚಿತ್ರ, ಅಪ್ಪ ಮಗಳ ಒಂದು ಅದ್ಭುತ ಕಥೆ ಇರುವಂಥ ಚಿತ್ರ. ಸೊ ಎಲ್ಲರಿಗೂ ಇಷ್ಟ ಆಗುವಂಥದ್ದು, ಚಿಕ್ಕವರಿಂದ ಹಿಡಿದು ದೊಡ್ಡವ್ರಿಗೂ ಕೂಡ ಈ ಚಿತ್ರ ಇಷ್ಟ ಆಗಿರುವಂಥದ್ದು. ಒಂದು ವಿಡಿಯೋ ಮಿಲ್ನಾ ನಾಗರಾಜ್ ಅವರು ಶೇರ್ ಮಾಡ್ಕೊಂಡಿದ್ದು ತಮ್ಮ ಇನ್ಸ್ಟಾಗ್ರಾಮ್ನ ಪೇಜಲ್ಲಿ. ಅದು ತುಂಬ ವಿಶೇಷವಾಗಿದ್ದಂಥ ವಿಡಿಯೋ, ಅದಕ್ಕೆ ಅವರು ಹಂಚಿಕೊಂಡಿದ್ದರು. ಏನಪ್ಪ ಅಂದರೆ, ಒಬ್ಬ ವಯಸ್ಸಾದ ಅಜ್ಜ ಬಂದು ಈ ಸಿನಿಮಾ ನೋಡ್ತಾರೆ. ಸಿನಿಮಾ ನೋಡಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಏನಪ್ಪ ಅಂದರೆ, ನಾನು ಹೆಚ್ಚಾಗಿ ಪುನೀತ್ ರಾಜ್ಕುಮಾರ್ ಅವ್ರ ಸಿನಿಮಾ ನೋಡ್ತಿದ್ದೆ, ಈ ಚಿತ್ರ ನೋಡಿದ ಮೇಲೆ ತುಂಬ ಖುಷಿಯಾಯಿತು, ಒಳ್ಳೆಯ ಸಿನಿಮಾ ಅಂತೇಳಿ. ಆದರೆ ಒಂದು ಅನಿಸ್ತಿತ್ತು, ಅವರು ಲವ್ ಮಾಕ್ಟೇಲ್ 1, ಲವ್ ಮಾಕ್ಟೇಲ್ 2 ಅಂತ ಹೇಳ್ತಾರೆ. ಆದರೆ 3 ನೋಡಿದಾಗ ತುಂಬ ಖುಷಿಯಾಯಿತು. ಒಂದು ಒಳ್ಳೆಯ ಸಿನಿಮಾ, ಸಿಂಪಲ್ ಕತೆ, ಅದ್ಭುತವಾಗಿ ಹೇಳಿರುವಂಥದ್ದು ಅನ್ನೋದನ್ನು ಅವ್ರು ಹೋಗ್ತಾರೆ. ಸೊ ಇದು ಲವ್ ಮಾಕ್ಟೇಲ್, ಹಾಗೆಯೇ ಉಸ್ತಾದ್ ಭಗತ್ ಸಿಂಗ್, ಹಾಗೆಯೇ ಧುರಂಧರ್ ಸಿನಿಮಾದ ಒಟ್ಟು ಚಿತ್ರಣ. ಸೊ ಮುಂದಿನ ದಿನಗಳಲ್ಲಿ ಈ ಸಿನಿಮಾದ ಕಲೆಕ್ಷನ್ ಏರ್ತಾನೆ ಹೋಗುತ್ತೆ. ಯಾವ ಸಿನಿಮಾದ ಕಲೆಕ್ಷನ್ ಎಷ್ಟಾಗುತ್ತೆ ಅಂತ ಪ್ರಶ್ನೆ ಬಂದರೆ, ಅಲ್ಲಿ ಸದ್ಯಕ್ಕೆ ನಂಬರ್ 1 ಲೆಕ್ಕದಲ್ಲಿ ಧುರಂಧರ್ 2 ಸಿನಿಮಾ ಇದೆ. ಸೊ ಇದು ಇಷ್ಟು ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.